ಆಸರೆ ಟಿವಿ ಅರ್ಪಿಸುವ ದಿನಕ್ಕೊಂದು ಕತೆ ಈ ಕಾರ್ಯಕ್ರಮಕ್ಕೆ ಮಕ್ಕಳೇ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನ ನಾನು ನಿಮಗೊಂದು ದೇವದೂತರ ಬಗ್ಗೆ ಇಬ್ಬರು ದೇವದೂತರ ಬಗ್ಗೆ ಕತೆ ಹೇಳಲು ನಾನು ಬಯಸುತ್ತೇನೆ. ದೇವದೂತರಂದರೆ ಯಾರು ಗೊತ್ತಾ? ಇಂಗ್ಲೀಷಲ್ಲಿ ನಾವು ಏಂಜಲ್ಸ್ ಅಂತ ಹೇಳ್ತೇವೆ. ನಾನು ಅವರ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಅವರ ಬಗ್ಗೆ ಕತೆ. ಒಂದು ದಿವಸ ಅವರು ಹೀಗೆ ಸಂಚಾರ ಮಾಡ್ತಿರ್ತಾರೆ, ಇಬ್ಬರು ದೇವದೂತರು. ಹಾಗೆ ಸಂಚಾರ ಮಾಡ್ತಿರ್ಬೇಕಾದ್ರೆ, ಸಂಚಾರ ಅಂದರೆ ಹೋಗ್ತಾ ಇದ್ದರು, ಒಂದು ಕಡೆಯಲ್ಲಿ ಹೋಗ್ತಾ ಇದ್ದರು. ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ದೇವದೂತರು ಕೂಡ ಯೋಚನೆ ಮಾಡ್ತಾರೆ, ಈ ರಾತ್ರಿ ಅಂದರೆ ಬರುವ ರಾತ್ರಿ ನಾವೊಂದು ಕಡೆಯಲ್ಲಿ ಇಳ್ಕೊಳ್ಬೇಕು. ಈ ದಿವಸ ನಾವೊಂದು ಐಶ್ವರ್ಯವಂತನ ಮನೆಯಲ್ಲಿ ಇಳ್ಕೊಳ್ಳುವ ರಾತ್ರಿ ಅಂತ ಅವರು ಯೋಚನೆ ಮಾಡ್ತಾರೆ. ಅಂದರೆ ರಾತ್ರಿ ಮಲಗಲಿಕ್ಕೆ ಒಂದು ಕಡೆ ಸ್ಥಳ ಬೇಕಲ್ವಾ? ಹಾಗೆ ಅವರು ಒಂದು ಐಶ್ವರ್ಯವಂತನ ಮನೆಯಲ್ಲಿ, ಐಶ್ವರ್ಯವಂತನು ಅಂದರೆ ತುಂಬ ಆಸ್ತಿ ಹಣ ಎಲ್ಲ ಇರುವವರು, ನಾವು ಇಂಗ್ಲೀಷಲ್ಲಿ ರಿಚ್ ಮ್ಯಾನ್ ಅಂತ ಹೇಳ್ತೇವೆ, ರಿಚ್ ಪರ್ಸನ್. ಹಾಗೆ ಆ ಮನೆಯಲ್ಲಿ ಇಳ್ಕೊಳ್ಳಲು ಅವರು ನಿರ್ಧರಿಸ್ತಾರೆ. ಹಾಗೆ ಅವರು ಒಂದು ಐಶ್ವರ್ಯವಂತನ ಮನೆಗೆ ಹೋಗ್ತಾರೆ. ಹೋಗಿ ಬಾಗಿಲು ತಟ್ತಾರೆ. ಆಗ ಐಶ್ವರ್ಯವಂತನು, ಆ ಮನೆಯಲ್ಲಿರುವಂಥ ಐಶ್ವರ್ಯವಂತನು ಬಾಗಿಲನ್ನು ತೆರೀತಾನೆ. ತೆರೆಯುವಂಥ ಸಂದರ್ಭದಲ್ಲಿ ದೇವದೂತರು ಏನು ಹೇಳ್ತಾರೆ, ಈ ರಾತ್ರಿ ನಾವಿಲ್ಲಿ ಇಳ್ಕೊಳ್ಬಹುದಾ ಅಂತ ನಮಗೆ ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಅವರೊಟ್ಟಿಗೆ ಕೇಳ್ತಾರೆ, ಪರ್ಮಿಷನ್ ಕೇಳ್ತಾರೆ. ಆಗ ಐಶ್ವರ್ಯವಂತನೇ ಏನು ಮಾಡ್ತಾನೆ, ಕೊಡ್ತಾನೆ, ಇಳ್ಕೊಳ್ಬೋದಂತ ಹೇಳ್ತಾನೆ. ಆದರೆ ಅವರಿಗೆ ಒಂದು ಸಣ್ಣ ಸ್ಥಳ, ಸಣ್ಣ ರೂಮ್, ಆ ಒಂದು ದೊಡ್ಡ ಮನೆಯಲ್ಲಿ, ಐಶ್ವರ್ಯವಂತ ಮನೆ ಸಣ್ಣದಿರ್ತದ? ನೀವು ರಿಚ್ ಮನೆ ನೋಡಿದ್ದೀರಾ? ರಿಚ್ ಪರ್ಸನ್ ಅದು ಮನೆ ಎಷ್ಟು ದೊಡ್ಡದು, ಮುಂದೆ ಗಾರ್ಡನ್, ಹಾಗೆ ತುಂಬ ಚೆಂದ ಇರ್ತದಲ್ಲ. ಹಾಗೆ ಈ ಮನೆ ಕೂಡ ಆ ದೊಡ್ಡದಾದ ಮನೆಯಲ್ಲಿ, ಐಶ್ವರ್ಯವಂತರ ಮನೆಯಲ್ಲಿ ಎಷ್ಟು ರೂಮ್ಸ್ ಇರ್ಬೋದು? ತುಂಬ ರೂಮ್ಸ್ ಇರ್ತದಲ್ಲ. ಗೆಸ್ಟ್ನವರಿಗೆ ಬಂದರೆ ಮತ್ತು ಅಲ್ಲಿ ಇರುವವರಿಗೆ ಅಂದರೆ ಐಶ್ವರ್ಯವಂತನ ರೂಮ್, ಹಾಗೆ ಒಂದೊಂದು ತುಂಬ ಕೋಣೆಗಳಿರ್ತದೆ. ಆದರೆ ಐಶ್ವರ್ಯವಂತನ ಏನು ಮಾಡ್ತಾನೆ, ದೇವದೂತರಿಗೆ ಒಂದು ಸಣ್ಣ ಕೋಣೆ ಕೊಡ್ತಾರೆ. ದೇವದೂತರು ಏನು ಬೇಸರ ಮಾಡಿಕೊಳ್ಳುವುದಿಲ್ಲ. ಹಾಗೆ ಸರಿ ಆಯ್ತು ಎಂದು ಒಪ್ಪಿಕೊಂಡು ಹೋಗಿ ಆ ಕೋಣೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಹಾಗೆ ಮಲಗುವಂಥ ಸಂದರ್ಭದಲ್ಲಿ ಇಬ್ಬರು ದೇವದೂತರು ಇರ್ತಾರಲ್ವ, ಹಾಗೆ ಅವರು ಆ ಒಂದು ಕೋಣೆಯಲ್ಲಿ ಒಂದು ಸಣ್ಣ ತೂತು, ಹೋಲ್ ಹೇಳ್ತೇವಲ್ಲ, ಗೋಡೆಯಲ್ಲಿ ಹೋಲ್, ಒಂದು ಸಣ್ಣದೊಂದು ಹೋಲ್ ನೋಡ್ತಾರೆ. ಅವರು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಇಬ್ಬರಲ್ಲಿ ಒಬ್ಬ ದೇವದೂತರು ಏನು ಮಾಡ್ತಾರೆ, ಆ ಹೋಲ್, ಈಗ ನಿಮ್ಮ ಮನೆಯಲ್ಲಿ ಗೋಡೆಯಲ್ಲಿ ಒಂದು ದೊಡ್ಡ ಹೋಲ್ ಆಗಿದೆ ಅಂತ ನೀವು ಎಣಿಸಿ, ಅದು ಚಂದ ಕಾಣ್ತದ? ಹೀಗೆ ನೋಡಿದವರಿಗೆ ಗೋಡೆಯಲ್ಲಿ ಒಂದು ತೂತಿದ್ರೆ ಚಂದ ಕಾಣ್ತದ? ಇಲ್ಲ ಅಲ್ಲ. ಅದೇ ಅಂದರೆ ಎಷ್ಟೇ ಸುಂದರವಾಗಿದ್ದರೂ ನಮ್ಮ ಕಣ್ಣು ಆ ಒಂದು ಹೋಲ್ನ ಮೇಲೇ ಇರ್ತದೆ, ಅದೇನು ಅಷ್ಟು ಚಂದ ಕಾಣುವುದಿಲ್ಲ ಅಂತ, ಹೌದಲ್ಲ ಮಕ್ಕಳೇ? ಹೀಗೆ ಅವರು ಹಾಗೆ ಆ ಕೋಣೆಯಲ್ಲಿ ಒಂದು ಹೋಲನ್ನು ನೋಡ್ತಾರೆ. ಆಗ ಆ ಇಬ್ಬರು ದೇವದೂತರಲ್ಲಿ ಒಬ್ಬ ದೇವದೂತರು ಏನು ಮಾಡ್ತಾರೆ, ಆ ಹೋಲನ್ನು ಹಾಗೆ ಮುಚ್ಚಿಬಿಡ್ತಾರೆ. ದೇವದೂತರು ಅಂದರೆ ಸಾಧಾರಣ ಮನುಷ್ಯರ ಅಲ್ಲ, ಅವರು ದೇವರನ್ನು ಯಾವಾಗಲೂ ಸ್ತುತಿಸುವಂಥವರು, ದೇವರ ಸಂಗಡ ಇರುವವರು ಅಲ್ವಾ? ಹಾಗೆ ಆ ಹೋಲನ್ನು ಹಾಗೆ ಮುಚ್ಚಿಬಿಡ್ತಾರೆ. ಆಗ ಆ ಇನ್ನೊಂದು ದೇವದೂತನು ಕೇಳ್ತಾರೆ, ಇಷ್ಟು ಐಶ್ವರ್ಯವಂತನಾಗಿದ್ದರೂ ಕೂಡ ನಮಗೆ ಒಂದು ಸಣ್ಣ ಕೋಣೆಯನ್ನು ಕೂತ್ಕೊಳ್ಳಲು ಕೊಟ್ಟಿದ್ದಾರೆ, ನೀವು ಯಾಕೆ ಅವರಿಗೆ ಸಹಾಯ ಮಾಡ್ತೀರಿ ಆ ಒಂದು ಹೋಲಲ್ಲಿ? ಆದರೂ ದೇವದೂತನು ಸುಮ್ಮನೆ, ಇನ್ನೊಂದು ದೇವದೂತ ಯಾರು ಆ ಹೋಲನ್ನು ಮುಚ್ಚಿದ್ರು ನೋಡಿ, ಆ ದೇವದೂತರು ಸುಮ್ಮನೆ ಹೀಗೆ ಸ್ಮೈಲ್ ಮಾಡ್ತಾರೆ, ಮುಗುಳ್ನಾಗೆ, ಪರವಾಗಿಲ್ಲ ಅಂತ. ಹಾಗೆ ಅವರು ಮಾತಾಡಿಕೊಂಡು ವಿಶ್ರಮಿಸ್ತಾರೆ. ಆ ರಾತ್ರಿ ಅಲ್ಲೇ ಅವರು ಮಲಗ್ತಾರೆ. ಬೆಳಿಗ್ಗೆ ಹಾಗೆ ಎದ್ದು ಐಶ್ವರ್ಯವಂತನಿಗೆ ವಂದನೆಯನ್ನು ಹೇಳ್ತಾರೆ. ಹಾಗೆ ವಂದನೆಯನ್ನು ಹೇಳಿ ಆ ಮನೆಯಿಂದ ಅವರು ಹೊರಗೆ ಬರ್ತಾರೆ. ಯಾವಾಗ? ನೆಕ್ಸ್ಟ್ ಡೇ, ಮರುದಿವಸ
ಮನೆಯಿಂದ ಹೊರಗೆ ಬರ್ತಾರೆ. ಹಾಗೆಯೇ ಪುನಃ ಅವರು ಸಂಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಸಂಚಾರ ಮಾಡುವಾಗ ಈ ದಿವಸ ಅವರು ಇವತ್ತು ಎಲ್ಲಿ ನಾವು ಇಳ್ಕೊಳ್ಳೋದಂತ ಯೋಚನೆ ಮಾಡ್ತಿರುವಾಗ ಒಂದು ಬಡವನ ಮನೆಯಲ್ಲಿ ಇರಲು ಅವರು ಯೋಚನೆ ಮಾಡ್ತಾರೆ. ಹಾಗೆ ಅವರು ಯೋಚಿಸುತ್ತಾ ಹಾಗೆಯೇ ಸಂಚಾರ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಬಡ ಮನುಷ್ಯನ ಒಂದು ಮನೆಯನ್ನು ನೋಡ್ತಾರೆ. ಆ ಬಡ ಮನುಷ್ಯನು ರೈತನಾಗಿದ್ದ. ರೈತ ಅಂದರೆ ಯಾರು? ಇಂಗ್ಲೀಷಲ್ಲಿ ನಾವು ಫಾರ್ಮರ್ ಅಂತ ಹೇಳ್ತೇವೆ. ಈ ಬೆಳೆಯನ್ನೆಲ್ಲ ಬೆಳೆಸ್ತಾರಲ್ವ, ಏನೋ ವೀಟ್, ರೈಸ್ ಅಂದರೆ ಬೇಳೆಕಾಳು, ತರಕಾರಿ ಇದೆಲ್ಲ ಬೆಳೆಸ್ತಾರಲ್ವ, ಅಂಥವ್ರು. ಅಂದರೆ ಅವರಿಗೆ ಅದೇ ಜೀವನ ಆಗಿರ್ತದೆ, ಹೌದಲ್ವಾ? ತುಂಬ ಬಡವರವರು. ಹಾಗೆ ಆ ಮನೆಯಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಆಯಿತಾ? ಹಾಗೆ ಅವರು ಆ ಮನೆಗೆ ಹೋಗಿ ಬಾಗಿಲನ್ನು ತರ್ತಾರೆ. ಆಗ ಆ ಬಡ ಮನುಷ್ಯನು ಬಾಗಿಲನ್ನು ತೆರೆದು ಅವರನ್ನು ವಂದಿಸ್ತಾರೆ. ಅಂದರೆ ಮನೆಗೆ ಬಂದವರು. ಈಗ ನಿಮ್ಮ ಮನೆಗೆ ಗೆಸ್ಟ್ ಯಾರಾದರೂ ಬಂದರೆ ನೀವೇನು ಮಾಡ್ತೀರಾ? ಹೊರಗೆ ನಿಲ್ಲಿಸಿ ನೀವು ಮಾತಾಡ್ತೀರಾ? ಇಲ್ಲ ಅಲ್ಲ, ನಿಮ್ಮ ಮಮ್ಮಿ ಡ್ಯಾಡಿ ಬಂದು ಅವರನ್ನು ವೆಲ್ಕಮ್ ಮಾಡ್ತಾರೆ. ಅಂದರೆ ಬನ್ನಿ ಒಳಗೆ ಅಂತ ಕರೆದು ಒಳ್ಳೆ ಮಾತಾಡಿ ಅವರಿಗೆ ಬೇಕಾದ ತಿಂಡಿ ಹೀಗೆ ಕೊಡ್ತಾರೆ ಅಲ್ವಾ? ಹಾಗೆ ಈ ಬಡ ಮನುಷ್ಯನು ಕೂಡ ದೇವದೂತನನ್ನು ಒಳಗೆ ಕರೆದು ಬನ್ನಿ ಅಂತ ಕೂತ್ಕೊಂಡು ಆ ದಿವಸ ಊಟಕ್ಕೆ ಅವರಿಗೆ ಸಾಲ್ತಿರಲಿಲ್ಲ. ಅವರು ತಿನ್ನುವಂಥ ಆ ಅನ್ನವನ್ನು ಅವರಿಗೆ ಊಟ ಮಾಡಲಿಟ್ಟಂಥ ಗಂಡ ಹೆಂಡತಿ ಇದ್ರಲ್ಲ, ಅವರಿಗೆ ಊಟ ಮಾಡಲು ಇಟ್ಟಂಥ ಊಟವನ್ನು ದೇವದೂತರಿಗೆ ಕೊಟ್ಟು ಅವರನ್ನು ಪೋಷಿಸ್ತಾರೆ. ಹಾಗೆ ದೇವದೂತರು ತಿಂದು ಇನ್ನು ಮಲಗುವ ಸಮಯ ರಾತ್ರಿ. ಆಗ ಆ ರೈತನು, ಆ ಬಡ ಮನುಷ್ಯನು ಏನು ಮಾಡ್ತಾನೆ? ಅವನು ಮತ್ತು ಅವನ ಹೆಂಡತಿ ದಿವಸ ಮಲಗುವ ಆ ಒಂದು ಮಂಚದಲ್ಲಿ ದೇವದೂತರನ್ನು ಕರೆದು ನೀವು ಇಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಬಡವನೊಟ್ಟಿಗೆ ಇಲ್ಲದಿದ್ದರೂ ಕೂಡ ತನ್ನಲ್ಲಿ ಇದ್ದದ್ದನ್ನು ಅವನು ದೇವದೂತರಿಗೆ ಕೊಡ್ತಾನೆ. ಹಾಗೆ ದೇವದೂತರು ಮಲಗ್ತಾರೆ ಆ ರಾತ್ರಿ ಮಲಗಿ ಬೆಳಿಗ್ಗೆ ಅವರು ಹೇಳ್ತಾರೆ. ಬೆಳಿಗ್ಗೆ ಏಳುವಂಥ ಸಂದರ್ಭದಲ್ಲಿ ಬಡ ಮನುಷ್ಯನು ಅವನ ಹೆಣ್ಣು ತುಂಬ ಬೇಜಾರಲ್ಲಿ ಕೂತಿರ್ತಾರೆ. ಅವರಿಗೆ ತುಂಬ ಬೇಜಾರಾಗಿರ್ತದೆ, ಯಾಕೆ ಅಂತ ಗೊತ್ತಿಲ್ಲ ವಿಷಯ. ಹಾಗೆ ಆ ದೇವದೂತರು ಬಂದು ಅವರೊಟ್ಟಿಗೆ ಕೇಳ್ತಾರೆ, ಏನಾಯಿತು, ಯಾಕೆ ಹೀಗೆ ಬೇಸರದಲ್ಲಿದ್ದೀರಿ ನೀವು ಅಂತ ಕೇಳುವಾಗ ಆ ಬಡ ಮನುಷ್ಯನು, ನಮ್ಮ ಒಂದು ಜೀವನಕ್ಕೆ ಆಧಾರ ಅಂದರೆ ದಿವಸ ಊಟಕ್ಕೆ ಹೀಗೆ ಆಧಾರವಾಗಿದ್ದಂಥ ಒಂದು ನಮ್ಮ ದನ ಸತ್ತು ಹೋಯಿತು. ದನದಿಂದ ಬರುವ ಹಾಲು ಅವರು ಮಾರಿ ಅದರಿಂದ ಹಣ ಮಾಡ್ತಿದ್ರು. ಅಂದರೆ ಅದು ಅವರದ್ದೊಂದು ಆಧಾರ ಆಗ್ತಿತ್ತು. ಆಗ ದೇವದೂತರು ಅದನ್ನು ಕೇಳಿ ಮತ್ತು ಅವರು ವಂದಿಸ್ತಾರೆ. ಅಂದರೆ ಆ ಮನೆಯಲ್ಲಿದ್ದರಲ್ಲ, ವಂದಿಸಿ ಹೊರಡ್ತಾರೆ ಮನೆಯನ್ನು. ಹೀಗೆ ಈ ದೇವದೂತರು ಪುನಃ ಆ ಮನೆಯಿಂದ ಹೊರಗೆ ಬಂದು ಪುನಃ ಸಂಚಾರ ಮಾಡ್ತಾರೆ. ಇಲ್ಲಿ ನೀವು ಏನು ನೋಟಿಸ್ ಮಾಡ್ತೀರಿ? ಐಶ್ವರ್ಯವಂತನ ಮನೆಗೆ ಸಹ ಹೋಗಿ ಆಯಿತು ಒಂದು ದಿವಸ, ಬಡವನ ಮನೆಗೆ ಸಹ ಇಲ್ಲಿ ಹೋದರು. ಐಶ್ವರ್ಯವಂತನ ಮನೆಯಲ್ಲಿ ಅಲ್ಲಿ ಒಂದು ಹೋಲಿದ್ದದ್ದನ್ನು ಮುಚ್ಚಿ ಅವರಿಗೆ ಅದು ಸಹಾಯ ಅಲ್ವಾ, ಸಹಾಯ ಮಾಡ್ತಾರೆ. ಇಲ್ಲಿ ಬಡವನ ಮನೆಗೆ ಬಂದು ನಿಮಗೆ ಸಹಾಯ ಮಾಡಲಿಲ್ಲ ಅಲ್ಲ, ನಿಮಗೆ ಹಾಗೆ ಒಂಥರ ಭಾವಿಸಬಹುದು. ಹೀಗೆ ಆ ಇನ್ನೊಂದು ದೇವದೂತನಿಗೆ ಅನಿಸಿತು. ಮುಂಚಿನ ದಿವಸ ಯಾರು ಪ್ರಶ್ನೆ ಮಾಡಿದ್ರು, ಆ ದೇವದೂತನಿಗೆ ಹೀಗೆ ಅನಿಸಿತು. ಅವನು ಆ ದೇವದೂತನಿಗೆ ಕೇಳ್ತಾನೆ, ಏನೂ ಸಹಾಯ ಮಾಡದೆ ಇರುವ ಆ ಐಶ್ವರ್ಯವಂತನಿಗೆ ನೀವು ಸಹಾಯ ಮಾಡಿದ್ರಿ, ಆದರೆ ಈ ಬಡ ಮನುಷ್ಯನಿಗೆ ನೀವೇನೂ ಮಾಡಲಿಲ್ಲ. ಆ ದನ ಅವರದ್ದು ಸತ್ತು ಹೋಯಿತು, ಆದರೂ ನೀವೇನು ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆ ಇನ್ನೊಂದು ದೇವದೂತರು ಏನು ಹೇಳ್ತಾರೆ ಗೊತ್ತಾ? ಆ ಐಶ್ವರ್ಯವಂತನ ಮನೆಯಲ್ಲಿ ಆ ಒಂದು ಹೋಲಿತ್ತಲ್ಲ, ಆ ಹೋಲಿನ ಒಳಗೆ ಚಿನ್ನದ ನಾಣ್ಯಗಳು ಅಂದರೆ ಗೋಲ್ಡ್ ಕಾಯಿನ್ಸ್ ಹೇಳ್ತೇವಲ್ಲ, ಅದು ಇತ್ತು. ಅದು ಅದರಲ್ಲಿ ಅಡಗಿತ್ತು, ಹುದುಗಿತ್ತು, ಅದು ಯಾರಿಗೆ ಕಾಣ್ತಿರ್ಲಿಲ್ಲ. ಆ ಐಶ್ವರ್ಯವಂತನಿಗೆ ಅದು ಇನ್ನೂ ಕಾಣಬಾರ್ದು ಅಂತ ಆ ಹೋಲನ್ನು ನಾನು ಮುಚ್ಚಿಬಿಟ್ಟೆ. ಇಲ್ಲಿ ಈ ಬಡವನ ಮನೆಗೆ
ನಿಜವಾಗಿ ಆ ಮರಣ ಧನಕ್ಕೆ ಬಂತಲ್ಲ, ಆ ಮರಣ ನಿಜವಾಗಿ ಆ ಬಡವನ ಹೆಂಡತಿಗೆ ಬರಬೇಕಿತ್ತು. ಆದರೆ ನಾನು ಆ ಮರಣವು ದನಕ್ಕೆ ಆಗಲು ಅಪ್ಪಣೆ ಮಾಡಿದ್ದೆ. ಇಲ್ಲಿ ನಿಜವಾಗಿ ಆಶೀರ್ವಾದ ಯಾರಿಗೆ ಆಯಿತು? ಆ ಬಡವನಿಗೆ ದೇವರು ಆಶೀರ್ವದಿಸಿದರು. ಈಗ ನಿಮಗೆ ಈ ಸ್ಟೋರಿ ಹೇಳುವಾಗ ನಿಜವಾಗಿ ನೀವು ಏನು ಎಣಿಸಿದ್ರಿ? ಸಹಾಯ ಆದದ್ದು ಐಶ್ವರ್ಯವಂತನಿಗೆ, ಬಡವನಿಗೆ ಆಗಲಿಲ್ಲ ಅಂತ ನೀವು ಎಣಿಸಿದ್ರಿ ಅಲ್ವಾ? ನಾವು ಎಣಿಸುವ ಪ್ರಕಾರ ಆಶೀರ್ವಾದ ಇರುವುದಿಲ್ಲ. ಆಯಿತಾ ಮಕ್ಕಳೇ? ಆಶೀರ್ವಾದ ಹೇಗೆ ಇರ್ತದೆ? ಅದು ದೇವರ ಚಿತ್ತದ ಪ್ರಕಾರ. ದೇವರು ಹೇಗೆ ಕೊಡ್ತಾರೆ ಅದು ಅವರ ಪ್ರಕಾರ. ನಾವು ಎಣಿಸಿದ ಹಾಗೆ ಆಶೀರ್ವಾದ ಇರುವುದಿಲ್ಲ. ಸರಿ, ಇಲ್ಲಿಗೆ ಈ ಕತೆ ಮುಗಿಯಿತು. ಇನ್ನೊಂದು ಕಥೆಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಆಸರೆ TV.